ನನ್ನ ಮನೆಯ ಯಜಮಾನಿ ಅವಳ ದತ್ತು ಮಗನಿಗೆ ನನ್ನ ಮಗಳ ಜೊತೆ ಮದುವೆ ಮಾಡಿಸಿದಳು. ನಂತರ ನನ್ನ ಮಗಳಿಗೆ ಯಾವಾಗಲೂ ನೋವು ಮಾಡುತ್ತಿದ್ದಳು, ಕಷ್ಟ ಕೊಡುತ್ತಿದ್ದಳು. ಒಂದು ದಿನ ಅವಳಿಗೆ ಸತ್ಯವನ್ನು ತಿಳಿಸಿದೆ. ಅಮ್ಮ ಅವರೇ, ನೀವು ಇಷ್ಟು ದಿನ ನನ್ನ ಮಗಳು ಅಂತ ಅಂದುಕೊಂಡು ನಿಮ್ಮ ಸೊಸೆಗೆ ಕಷ್ಟವನ್ನು ಕೊಡುತ್ತಿದ್ದೀರಾ. ಆದರೆ ನಿಜವಾಗಲೂ ಅವಳು ನಿಮ್ಮ ಗಂಡನ ಮಗಳು. ಆ ಮಾತನ್ನು ಕೇಳಿ ನನ್ನ ಯಜಮಾನಿ ಬೆಚ್ಚಿಬಿದ್ದಳು. ಮುಂದೆ ನಾನು ಹೇಳಿದ ಆ ಸತ್ಯವನ್ನು ಅವಳು ನಂಬಲಿಲ್ಲ. ಆದರೆ ಆ ಸತ್ಯವನ್ನು ನಂಬಿಸಲು ನಾನು ಮಾಡಿದ ತಯಾರಿ ಬಹಳ ವಿಭಿನ್ನ. ಅದೇನೆಂದರೆ, ನನ್ನ ಹೆಸರು ಉಷಾ. ಅಪ್ಪ ಅಮ್ಮನ ಮುದ್ದಿನ ಮಗಳಾದರೂ ಯೌವನದ ಅಲೆಯಲ್ಲಿ ತೇಲಿ ಹೋಗಿ ವಯಸ್ಸಿದ್ದಾಗ ಆಟೋ ಡ್ರೈವರನ್ನು ಪ್ರೀತಿಸಿ ಬೇರೆ ಊರಿಗೆ ಬಂದೆ. ನಂತರ ಆ ಡ್ರೈವರ್ ಕುಡುಕ. ತುಂಬ ಜನ ಹೆಣ್ಣು ಮಕ್ಕಳಿಗೆ ಈ ರೀತಿ ಮಾಡಿದ್ದಾನೆ ಅಂತ ತಿಳಿದ ಮೇಲೆ ಅವನಿಂದ ದೂರಾಗಿ ಈಗ ಮನೆ ಕೆಲಸವನ್ನು ಮಾಡಿಕೊಂಡು ಕೆಲಸ ಮಾಡುತ್ತಿದ್ದೇನೆ. ಅಪ್ಪ ಅಮ್ಮನ ಮನೆಗೆ ಹೋದರೆ ಮರ್ಯಾದೆ ಇರುವುದಿಲ್ಲ. ಹೋದರೂ ಕೂಡ ಅವರು ಸೇರಿಸುವುದಿಲ್ಲ. ಅವರು ತುಂಬ ಕಠೋರ. ಮಾನ ಮರ್ಯಾದೆ ತೆಗೆದಿದ್ದಾಳೆ ಅಂತ ನನ್ನನ್ನು ಎಂದು ಕ್ಷಮಿಸುವುದಿಲ್ಲ. ಇವರುಗಳ ಸಹವಾಸವೇ ಬೇಡ ಅಂತ ನನ್ನ ಪ್ರಪಂಚದಲ್ಲಿ ನಾನು ನೆಮ್ಮದಿಯಾಗಿದ್ದೆ. ನನಗೆ ಒಬ್ಬ ಪುಟ್ಟ ಮಗಳು ಕೂಡ ಇದ್ದಾಳೆ. ನನ್ನ ಮನೆ ಯಜಮಾನರು ತುಂಬ ಒಳ್ಳೆಯವರು. ಮನೆಯ ಕೆಲಸದವಳ ರೀತಿ ನೋಡುತ್ತಿರಲಿಲ್ಲ, ಮನೆಯ ಸದಸ್ಯರ ರೀತಿ ನೋಡುತ್ತಿದ್ದರು. ನನಗೆ ತುಂಬ ಖುಷಿಯಾಗುತ್ತಿತ್ತು. ಯಜಮಾನ ಅಮ್ಮ ಅಂತೂ ನನ್ನನ್ನು ಸ್ವಂತ ತಂಗಿಯ ರೀತಿ ನೋಡಿಕೊಳ್ಳುತ್ತಿದ್ದರು. ಅವರ ಮನೆಯ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದೆ. ಅವರು ಕೂಡ ನನ್ನ ಅಗತ್ಯತೆಗಳನ್ನು ಪೂರೈಸುತ್ತಿದ್ದರು. ಅವರ ಮನೆಯಲ್ಲಿ ಒಂದು ರೂಮ್ ಕೊಟ್ಟಿದ್ದರು. ರೂಮಿನಲ್ಲಿ ನಾನು ಮತ್ತು ನನ್ನ ಮಗಳು ಇದ್ದುಕೊಂಡು ಅವರ ಮನೆಯ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗುತ್ತಿದ್ದೆವು. ನನ್ನ ಮಗಳನ್ನು ಕೂಡ ಸ್ಕೂಲಿಗೆ ಸೇರಿಸಿದರು. ಅವರ ಮನೆಯಲ್ಲಿ ನನಗಾಗಲಿ ನನ್ನ ಮಗಳಿಗಾಗಲಿ ಭೇದ ಭಾವ ಇರಲಿಲ್ಲ. ನಾನೇ ಎಲ್ಲರಿಗೂ ಊಟ ಇಡುತ್ತಿದ್ದೆ. ಅಡಿಗೆ ಮನೆ, ದೇವರ ಮನೆ, ಮನೆಯ ಸ್ವಚ್ಛತೆ, ನೆಂಟರು ಬಂದರೆ ಅಡುಗೆ ಮಾಡುವುದು, ಪ್ರತಿಯೊಂದು ಕೆಲಸವೂ ನನ್ನದೇ. ಅವರು ಕೇವಲ ಬಂದವರ ಹತ್ತಿರ ಕುಳಿತುಕೊಂಡು ಮಾತನಾಡುತ್ತಿದ್ದರು. ಅವರು ಬಂದಾಗಿಂದ ಹೋಗುವವರೆಗೂ ಅವರ ಯೋಗಕ್ಷೇಮವನ್ನು ನಾನೇ ವಿಚಾರಿಸಿಕೊಳ್ಳುತ್ತಿದ್ದೆ. ಇದು ಒಂದು ರೀತಿ ಚೆನ್ನಾಗಿತ್ತು. ಅವರ ನಂಟರುಗಳಿಗೆಲ್ಲ ನಾನು ಮತ್ತು ನನ್ನ ಮಗಳು ಚೆನ್ನಾಗಿ ಗೊತ್ತು. ನನ್ನ ಮಗಳು ಕೂಡ ಚೆನ್ನಾಗಿ ಓದುತ್ತಾಳೆ. ಅವಳನ್ನು ಅಪ್ಪ ಅವರು ಒಳ್ಳೆಯ ಸ್ಕೂಲಿಗೆ ಸೇರಿಸಿದರು. ಅವರಿಗೆ ಇರುವುದು ಒಬ್ಬನೇ ಮಗನು. ಆದ್ದರಿಂದ ನನ್ನ ಮಗಳನ್ನು ಚೆನ್ನಾಗಿ ಸಾಕುತ್ತಿದ್ದಾರೆ, ಯಾವುದೇ ರೀತಿಯ ಭೇದ ಭಾವ ಮಾಡದೆ. ಯಾರಾದರೂ ಅಮ್ಮ ಅವರ ಗೆಳತಿಯರು ಬಂದರೆ ನನ್ನ ಮೇಲೆ ಚಾಡಿ ಹೇಳಿಕೊಡುತ್ತಿದ್ದರು. ಹೊಟ್ಟೆ ಹುರಿಗೆ, ಎಷ್ಟು ಕೊಬ್ಬು ಇವಳಿಗೆ, ಮನೆ ಯಜಮಾನಿ ರೀತಿ ಹಾಡುತ್ತಾಳೆ ಅಂತ. ಆದರೆ ಅಮ್ಮ ಅವರಾಗಲಿ ಅಪ್ಪ ಅವರಾಗಲಿ ಬೇರೆಯವರ ಮಾತುಗಳಿಗೆ ಕಿವಿ ಕೊಡುತ್ತಿರಲಿಲ್ಲ. ಅವರು ನನ್ನನ್ನು ಚೆನ್ನಾಗಿ ನಂಬುತ್ತಿದ್ದರು, ನನ್ನನ್ನು ಪ್ರೀತಿಸುತ್ತಿದ್ದರು. ಅವರು ಸೀರೆ ತೆಗೆದುಕೊಂಡಾಗ ನನಗೂ ಸೀರೆ ತೆಗೆದುಕೊಡುತ್ತಿದ್ದರು. ಅಷ್ಟೇ ಅಲ್ಲ, ನನ್ನ ಮಗಳ ಸಂಪೂರ್ಣ ಅವಶ್ಯಕತೆಗಳನ್ನು ಅವರೇ ಪೂರೈಸುತ್ತಿದ್ದರು. ನಾನು ಮತ್ತು ನನ್ನ ಮಗಳು ಬಡವರಾದರೂ ಕೂಡ ಈ ಮನೆಗೆ ಬಂದ ಮೇಲೆ ಚೆನ್ನಾಗಿ ನಮ್ಮನ್ನು ನೋಡಿಕೊಳ್ಳುತ್ತಿದ್ದಾರೆ. ನಾವು ಕೂಡ ಈ ಮನೆಯಲ್ಲಿ ಶ್ರೀಮಂತರ ಬದುಕು ಬದುಕುತ್ತಿದ್ದೇವೆ, ನೆಮ್ಮದಿಯಾಗಿ. ಹೀಗೆ ನನ್ನ ಮಗಳು ದೊಡ್ಡವಳಾದಳು. ಅವಳ ಎಲ್ಲ ಕಾರ್ಯವನ್ನು ಇವರೇ ಮಾಡಿದರು. ಎಷ್ಟು ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡುತ್ತಾರೆ ಅಂತ ನಾನು ಅಂದುಕೊಂಡಿರಲಿಲ್ಲ. ನನ್ನ ಮಗಳನ್ನು ಸಂಪೂರ್ಣವಾಗಿ ಅವರ ಮಗಳು ಅಂತ ಅಂದುಕೊಂಡು ಬಿಟ್ಟಿದ್ದರು. ದಿನಗಳು ಕಳೆದಂತೆ ನನಗೆ ಮಗಳು ಮತ್ತು ಅವರ ಮಗ ಇಬ್ಬರೂ ಕೂಡ ಒಟ್ಟಿಗೆ ಬೆಳೆದರು. ಇಬ್ಬರು ಕಾಂಪಿಟೇಷನ್ ಮೇಲೆ ಓದುತ್ತಿದ್ದರು ಚೆನ್ನಾಗಿ. ಈಗ ತುಂಬ ಖುಷಿಯಾಗುತ್ತಿದೆ. ನನ್ನ ಮಗಳನ್ನು ಅವರ ಮಗನ ಸರಿಸಮಾನಕ್ಕೆ ನೋಡುವುದಕ್ಕೆ ಖುಷಿಯಾಗುತ್ತದೆ. ಇಬ್ಬರೂ ಕೂಡ ಒಳ್ಳೆಯ ಕಡೆ ಕೆಲಸಕ್ಕೆ ಸೇರಿಕೊಂಡರು. ಅವರ ಕಾಲ ಮೇಲೆ ಅವರು ನಿಂತಿದ್ದಾರೆ. ಯಾರ ಹಣದ ಅವಶ್ಯಕತೆ ಅವರಿಗೆ ಇಲ್ಲ. ಈಗ ನನಗೆ ನನ್ನ ಮಗಳ ಮದುವೆ ಮಾಡಬೇಕು. ಈ ವಿಷಯವನ್ನು ಅಮ್ಮವರ ಬಳಿ ಹೇಳಿದಾಗ ಅವರು ಅಪ್ಪ ಅವರ ಹತ್ತಿರ ಹೇಳಿದರು. ಅವರಿಬ್ಬರು ಅವರ ಗೆಳೆಯಂದಿರ ಮಕ್ಕಳ ಜೊತೆ ನನ್ನ ಮಗಳ ಮದುವೆ ಮಾಡುವುದಾಗಿ ನಿಶ್ಚಯಿಸಿದರು. ಪ್ರತಿಯೊಬ್ಬರೂ ಕೂಡ ಒಪ್ಪಲಿಲ್ಲ. ಹುಡುಗಿ ತುಂಬ ಇಷ್ಟ. ಆದರೆ ಹುಡುಗಿ ಅಪ್ಪ ಅಮ್ಮ ಏನು ಮಾಡುತ್ತಿದ್ದಾರೆ ಅಂದರೆ, ಅಪ್ಪ ಓಡಿ ಹೋಗಿದ್ದಾನೆ, ಅಮ್ಮ ಮನೆ ಕೆಲಸ ಮಾಡುತ್ತಾಳೆ ಅಂತ ಹೇಳಲು ಸಾಧ್ಯವಿಲ್ಲ. ನಮಗೆ ಇಮೇಜ್ ಮುಖ್ಯ.
ಅಂತ ಪ್ರತಿಯೊಬ್ಬರು ಹೇಳುತ್ತಿದ್ದರು. ಆಗ ಅಪ್ಪ ಅವರು ಬೇಸರ ಮಾಡಿಕೊಂಡು ತನ್ನ ಕೊನೆಯ ಫ್ರೆಂಡ್ ಹತ್ತಿರ ಈ ರೀತಿ ಹೇಳಿದರು, ಹುಡುಗಿ ಅಪ್ಪಟ ಬಂಗಾರ, ನೀನು ಎಲ್ಲಿ ಹುಡುಕಿದರೂ ಕೂಡ ಅವಳು ಸಿಗುವುದಿಲ್ಲ, ಇಷ್ಟು ಕಠೋರ ಆಗಬೇಡ ಅಂತ ಹೇಳಿದ ತಕ್ಷಣ ಅವನು ಕೂಡ ಅಷ್ಟೊಂದು ಇಷ್ಟವಿದ್ದರೆ ನಿನ್ನ ಮಗನಿಗೆ ಮಾಡಿಕೊ. ಆಗ ಅಪ್ಪ ಅವರಿಗೆ ನೆನಪಾಯಿತು, ನನಗೂ ಕೂಡ ಮಗನಿದ್ದಾನೆ, ಅವನಿಗೆ ಮದುವೆ ಮಾಡಬಹುದು ಅಂತ. ಆದರೆ ಅಮ್ಮ ಒಪ್ಪಲಿಲ್ಲ. ಅವರಿಗೂ ಅದೇ ಸಮಸ್ಯೆ, ನಮಗೆ ಮಗಳ ರೀತಿ ಅವಳು, ಮದುವೆ ಮಾಡಿಕೊಂಡರೆ ಚೆನ್ನಾಗಿರುತ್ತೆ. ಆದರೆ ಜನರೆಲ್ಲ ಹಾಡಿಕೊಳ್ಳುತ್ತಾರೆ, ಮೂರ್ತಿ ಅವರ ಮನೆಯಲ್ಲಿ ಕೆಲಸದವಳ ಮಗಳನ್ನು ಮದುವೆ ಮಾಡಿಕೊಂಡಿದ್ದಾರೆ, ಆ ಹುಡುಗಿಗೂ ಅವರ ಮಗನಿಗೂ ಏನೋ ಹೆಚ್ಚು ಕಡಿಮೆ ಆಗಿರಬೇಕು ಅಂತ. ಆಗ ಅಪ್ಪ ಅವರು ಹೇಳಿದ್ದು ಒಂದೇ ಮಾತು, ಜನರು ಹಾಡುವ ಮಾತುಗಳಿಗೆ ತಲೆ ಕೆಡಿಸಿಕೊಳ್ಳಲು ಸಾಧ್ಯವಿಲ್ಲ. ಹುಡುಗಿ ನಿಜವಾಗಲೂ ಒಳ್ಳೆಯ ಹುಡುಗಿ, ಅವಳನ್ನೇ ಮಾಡಿಕೊಳ್ಳೋಣ, ಇನ್ಯಾವುದೇ ಹುಡುಗಿಯನ್ನು ನಿನ್ನ ಮಗನಿಗೆ ಹುಡುಕುವುದಿಲ್ಲ, ಇವಳೇ ನನ್ನ ಮನೆಯ ಸೊಸೆ ಅಂತ ನನ್ನ ಮಗಳಿಗೆ ಹೇಳಿದರು. ನನಗೆ ನಂಬಲು ಸಾಧ್ಯವಾಗುತ್ತಿಲ್ಲ, ಇದು ಹೇಗೆ ಸಾಧ್ಯ ಅಂತ. ನನ್ನ ಮಗಳಿಗೂ ಅವರ ಮಗಳಿಗೂ ವಿಷಯ ತಿಳಿಸಿದಾಗ ಇಬ್ಬರು ಕೂಡ ಖುಷಿಪಟ್ಟರು. ಮೊದಲು ಸ್ವಲ್ಪ ಕನ್ಫ್ಯೂಸ್ ಆದರೂ, ಹೀಗೂ ಕೂಡ ಮದುವೆ ಆಗಬಹುದಾ, ನಾವಿಬ್ಬರು ಎಂದೂ ಕೂಡ ಚಿಂತೆ ಮಾಡಿರಲಿಲ್ಲ. ಇದರ ಬಗ್ಗೆ ಇಬ್ಬರು ಚೆನ್ನಾಗಿ ಓದಬೇಕು, ಒಳ್ಳೆಯ ಕೆಲಸ, ಕೆರಿಯರ್, ಇದರ ಬಗ್ಗೆ ಮಾತ್ರ ಗಮನ ಹರಿಸಿದೆವು. ಇಬ್ಬರೂ ಕೂಡ ಸ್ವಲ್ಪ ಸಮಯ ಬೇಕು, ನಾವಿಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಅಂತ ಹೇಳಿದರು. ಅದೇ ರೀತಿ ಆಯಿತು. ಪ್ರತಿದಿನ ಇಬ್ಬರು ಒಂದೇ ಕಾರಿನಲ್ಲಿ ಹೋಗುತ್ತಿದ್ದೆವು, ಒಂದೇ ಕಾರಿನಲ್ಲಿ ಬರುತ್ತಿದ್ದೆವು. ರಜಾ ಸಿಕ್ಕಾಗ ಪಿಕ್ಚರ್, ಪಾರ್ಕ್, ದೇವಸ್ಥಾನ, ಈ ರೀತಿ ಸ್ಥಳಗಳಿಗೆ ಇಬ್ಬರೇ ಭೇಟಿ ಕೊಡುತ್ತಿದ್ದರು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು. ಇಬ್ಬರು ತುಂಬ ಅನ್ಯೋನ್ಯವಾಗಿ ಇರುವ ರೀತಿ ಕಾಣುತ್ತಿತ್ತು, ಒಬ್ಬರನ್ನು ಒಬ್ಬರು ಬಿಟ್ಟು ಕೊಡುವುದಿಲ್ಲ. ಮದುವೆಗೆ ಇಬ್ಬರು ಒಪ್ಪಿಕೊಂಡರು. ಹಾಗೆ ನೋಡಿದರೆ ನಮಗಿಂತ ಜಾಸ್ತಿ ಅವರೇ ಅರ್ಜೆಂಟ್ ಮಾಡುತ್ತಿದ್ದಾರೆ. ಮದುವೆ ಆದರೆ ನಾನು ಏನು ಕೊಡಲಿ, ಅವರು ಕೊಟ್ಟ ಊಟ ಬಟ್ಟೆಯಲ್ಲಿ ಬದುಕುತ್ತಿದ್ದೆ. ಆಗ ಮನೆಯ ಯಜಮಾನರು ನನ್ನ ಬಳಿ ಹೇಳಿದರು, ನೀನು ಏನನ್ನೂ ಕೊಡಬೇಡ, ನಿಮ್ಮ ಖರ್ಚನ್ನು ನಾವೇ ಹಾಕಿಕೊಂಡು ಮದುವೆ ಮಾಡಿಕೊಳ್ಳುತ್ತೇವೆ, ದೇವರು ನಮಗೆ ಏನು ಕಡಿಮೆ ಮಾಡಿಲ್ಲ. ಈ ರೀತಿ ಹೇಳಿದರೆ ಅಮ್ಮ ಅವರು ಮೂತಿ ತಿರುಗಿಸಿಕೊಂಡು ಹೋದರು. ಇಲ್ಲಿಗೆ ಬಂದ ಮೇಲೆ ಇದೇ ಮೊದಲ ಬಾರಿ ಅವರು ಇಷ್ಟೊಂದು ಕೋಪಗೊಂಡಿರುವುದು. ಅವರಿಗೆ ಮದುವೆ ಇಷ್ಟವಿಲ್ಲ ಅಂತ ಅನಿಸುತ್ತದೆ, ಆದರೆ ಇಲ್ಲಿ ಯಾವುದೇ ನಿರ್ಧಾರ ಆದರೂ ಅಪ್ಪ ಅವರೇ ತೆಗೆದುಕೊಳ್ಳುವುದು. ಅವರು ಒಂದು ಬಾರಿ ಹೇಳಿದ ಮೇಲೆ ಅದೇ ಕೊನೆ. ಈಗ ನಾನು ಏನು ಮಾಡಲಿ? ಇಬ್ಬರು ಕೈ ಕೈ ಹಿಡಿದುಕೊಂಡು ಕೆಲಸಕ್ಕೆ ಹೋಗುತ್ತಾರೆ. ಮನೆಗೆ ಬಂದಾಗಲೂ ಕೂಡ ಕೈ ಕೈ ಹಿಡಿದುಕೊಂಡಿರುತ್ತಾರೆ. ಪರಸ್ಪರ ಬೇರೆ ರೂಮಿಗೆ ಹೋದರೂ ಕೂಡ ಫೋನ್ನಲ್ಲಿ ನಿರಂತರವಾಗಿ ಮಾತನಾಡುತ್ತಿರುತ್ತಾರೆ. ಇದರಿಂದ ನನಗೆ ತಲೆನೋವು ಜಾಸ್ತಿ ಆಯಿತು. ಒಬ್ಬರಿಗೊಬ್ಬರು ಅಟ್ಯಾಚ್ಮೆಂಟ್ ಜಾಸ್ತಿ ಆಗುತ್ತಿದೆ. ಅಮ್ಮ ಅವರು ನೋಡಿದರೆ ಆ ರೀತಿ ಕೋಪಗೊಂಡಿದ್ದಾರೆ. ನಾನು ಯಾರ ಬಳಿ ನನ್ನ ಕಷ್ಟವನ್ನು ಹೇಳಿಕೊಳ್ಳಲಿ? ಮದುವೆ ಎಲ್ಲ ಶಾಪಿಂಗ್ ಅಪ್ಪ ಅವರು ಮಾಡಿಸಿದರು ಅವರ ಖರ್ಚಿನಲ್ಲಿ. ಅಮ್ಮ ಅವರು ನನಗೆ ಹುಷಾರಿಲ್ಲ ಅಂತ ಮದುವೆಯ ಯಾವುದೇ ಕೆಲಸಕ್ಕೆ ಬಂದಿಲ್ಲ. ಇದರಿಂದ ತುಂಬ ಸ್ಪಷ್ಟವಾಗಿ ಅರ್ಥವಾಗುತ್ತಿತ್ತು ಮದುವೆ ಅವರಿಗೆ ಇಷ್ಟವಿಲ್ಲ ಅಂತ. ಸೂಕ್ಷ್ಮವನ್ನು ಅರ್ಥ ಮಾಡಿಕೊಂಡ ಪ್ರತಿಯೊಬ್ಬರು ಯಾರೂ ಕೂಡ ಅವರನ್ನು ಕೆದಕುತ್ತಿರಲಿಲ್ಲ. ಮದುವೆ ಕೂಡ ಹಾಗೆ ಹೋಯಿತು, ತುಂಬ ಅದ್ದೂರಿಯಾಗಿ. ಜೀವನದಲ್ಲಿ ಅಂದುಕೊಂಡಿರಲಿಲ್ಲ ನನ್ನ ಮಗುವಿನ ಮದುವೆ ಇಷ್ಟು ವಿಜೃಂಭಣೆಯಿಂದ ಆಗುತ್ತದೆ ಅಂತ. ಮದುವೆಗೆ ಬಂದಿದ್ದವರೆಲ್ಲ ದೊಡ್ಡ ದೊಡ್ಡ ಕೆಲಸದಲ್ಲಿ ಇದ್ದವರು. ಅವರು ಹಾಕಿದ್ದ ಬಟ್ಟೆಗಳು, ಅವರು ಮಾತನಾಡುವ ಶೈಲಿ, ಇದರಿಂದ ನನಗೆ ಅಲ್ಲಿ ಹುಡುಗಿಯ ಅಮ್ಮ ಅಂತ ಹೇಳಿಕೊಳ್ಳಲು ನಾಚಿಕೆ ಆಗುತ್ತಿತ್ತು. ಒಮ್ಮೊಮ್ಮೆ ಅಪ್ಪ ಅವರು ಕರೆದು ಬಿಡುತ್ತಿದ್ದರು, ನೋಡಿ ಇವರೇ ಹುಡುಗಿ ಅಮ್ಮ ಅಂತ. ಆಗ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂತೆ ಆಗುತ್ತಿತ್ತು. ದೇವರೇ, ಏಕೆ ಈ ರೀತಿಯ ಬಡತನವನ್ನು ನನಗೆ ಕೊಟ್ಟೆ ಅಂತ ಕಣ್ಣೀರು ಹಾಕುತ್ತಿದ್ದೆ. ಶ್ರೀಮಂತರ ಎದುರಿಗೆ ನಾವು ಬಡವರು ಅಂತ ಹೇಳಿಕೊಳ್ಳುವುದು ಎಷ್ಟೊಂದು ದುಃಖದ ವಿಷಯ ಅಲ್ಲವೇ? ಅದರಲ್ಲೂ ಈ ರೀತಿಯ ಫಂಕ್ಷನ್ಗಳು ಇದ್ದರೆ ಆಗ ಇನ್ನೂ ಮುಜುಗರವಾಗುತ್ತದೆ. ಒಂದು ಕಾಲದಲ್ಲಿ ನಾನು ಕೂಡ ಶ್ರೀಮಂತರ ಮಗಳು. ಅದನ್ನು ನೆನೆದು ಸ್ವಲ್ಪ ಕಣ್ಣೀರು ಬಂತು. ನಂತರ ಸಮಾಧಾನ ಮಾಡಿಕೊಂಡು ಸ್ಟೇಜ್ ಮೇಲೆ ಹೋದೆ. ಸತ್ಯವನ್ನು ಒಪ್ಪಿಕೊಳ್ಳಬೇಕು. ಪ್ರಪಂಚದ ಎದುರಿಗೆ ಮೂಲೆಯಲ್ಲಿ ನಿಂತರೆ ಸತ್ಯ ಬದಲಾಗುವುದಿಲ್ಲ ಅಲ್ಲವೇ ಅಂತ. ಒಬ್ಬರೂ ಕೂಡ ನಾನು ಬಡವಳು ಅಂತ ಭೇದ ಭಾವ ಮಾಡಲಿಲ್ಲ. ಆದರೆ ಈಗಲೂ ಕೂಡ ಹುಡುಗನ ಅಮ್ಮ ಅಂದರೆ ನನ್ನ ಅಮ್ಮ ಅವರು ಸ್ವಲ್ಪವೂ ಕೂಡ ಮದುವೆಯ ಬಗ್ಗೆ ಆಸಕ್ತಿ ತೋರಿಸುತ್ತಿಲ್ಲ ಅನ್ನುವ ರೀತಿ ಅನಿಸುತ್ತಿತ್ತು. ಆದರೆ ಅದು ಕೂಡ ಸರಿ ಅಂತ ಅನಿಸುತ್ತಿತ್ತು. ಬಡವರ ಮನೆಯ ಮಗಳ ಜೊತೆ ಮದುವೆ ಮಾಡಿದ್ದಕ್ಕೆ ತುಂಬ ಪಶ್ಚಾತ್ತಾಪ ಇರುತ್ತದೆ. ಆದರೆ ಈ ಪಶ್ಚಾತ್ತಾಪ
ಅಪ್ಪ ಮತ್ತು ಮಗನಿಗೆ ಇಲ್ಲವಾದರೆ ಸಾಕು, ಏಕೆಂದರೆ ಅವರು ಸಂಪೂರ್ಣವಾಗಿ ನನ್ನ ಮಗಳನ್ನು ಒಪ್ಪಿಕೊಂಡಿದ್ದಾರೆ. ಮದುವೆಯಾದ ಮೇಲೆ ನನಗೆ ಮಗಳು ಮತ್ತು ಅಳಿಯ ಅನ್ಯೋನ್ಯವಾಗಿ ಇದ್ದಾರೆ, ಯಾವುದೇ ಸಂಶಯವಿಲ್ಲ. ಇಬ್ಬರೂ ಕೂಡ ಮನೆ ದೇವರ ಪೂಜೆಗೆ ಹೋಗಿ ಬಂದರು. ಅದರ ಜೊತೆಗೆ ಹನಿಮೂನ್ಗೂ ಕೂಡ ಹೋದರು. ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿ ಹೇಗೆ ಇರುತ್ತಾರೆ ಆ ರೀತಿ ಅನ್ಯೋನ್ಯವಾಗಿದ್ದರು. ಆದರೆ ಸಮಸ್ಯೆ ಶುರುವಾಗುವುದು ಈಗಲೂ ಕೂಡ ಅಮ್ಮ ಅವರ ಹತ್ತಿರ. ಅವರು ಇನ್ನೂ ಕೂಡ ನನ್ನ ಮಗಳನ್ನು ತಮ್ಮ ಸೊಸೆ ಅಂತ ಒಪ್ಪಿಕೊಂಡಿಲ್ಲ. ಬದಲಿಗೆ ಅವಳಿಗೆ ನೋವು ಮಾಡುತ್ತಿರುತ್ತಾರೆ. ಆದಷ್ಟು ಗಂಡ ಹೆಂಡತಿಯನ್ನು ದೂರ ಮಾಡಲು ಪ್ರಯತ್ನಿಸುತ್ತಿರುತ್ತಾರೆ. ಅಂದರೆ ನನ್ನ ಮಗಳಿಗೆ ಏನಾದರೂ ಕೆಲಸ ಹೇಳಿಬಿಡುತ್ತಾರೆ. ಅವರ ಮಗ ಕೆಲಸದಿಂದ ಬರುವ ಸಮಯಕ್ಕೆ ಸರಿಯಾಗಿ ಅಥವಾ ಸಣ್ಣ ಪುಟ್ಟ ಚಾಡಿಯನ್ನು ಕೂಡ ಹೇಳುತ್ತಾರೆ. ಇಬ್ಬರ ಮಧ್ಯೆ ತಂದಿಡುವ ಕೆಲಸ ಚೆನ್ನಾಗಿ ಮಾಡುತ್ತಾರೆ. ತುಂಬ ಒಳ್ಳೆಯವರು, ಅವರ ಮಾತನ್ನು ನಂಬೋದಿಲ್ಲ. ಆದರೆ ಇಂದು ಅಮ್ಮ ಅವರು ಮಾಡಿದ ದುರಂತ ತುಂಬ ಕೆಟ್ಟದಾಗಿತ್ತು. ನಾನು ನನಗೆ ತಿಳಿದಿರುವ ಸತ್ಯವನ್ನು ಹೇಳಲೇಬೇಕು, ಏಕೆಂದರೆ ಅವರ ಬದುಕಿನ ಸತ್ಯವನ್ನು ನನ್ನ ಮಡಿಲಿನಲ್ಲಿ ಬಚ್ಚಿಟ್ಟುಕೊಂಡಿದ್ದೆ. ಆದರೆ ಅವರು ನನ್ನ ಮಗುವಿಗೆ ಈ ರೀತಿ ಅಪವಾದ ಹೊರಿಸಿದರೆ ನಾನು ಎಂದೂ ಕೂಡ ಅವರನ್ನು ಸುಮ್ಮನೆ ಬಿಡುವುದಿಲ್ಲ. ಇಂದು ನನ್ನ ಮಗಳು ಸ್ವಲ್ಪ ತಲೆನೋವು ಅಂತ ಹೇಳುತ್ತಿದ್ದಳು. ಅದೇ ನೆಪವನ್ನು ಮಾಡಿಕೊಂಡು ಅಮ್ಮ ಅವರು ನಮ್ಮನ್ನೆಲ್ಲ ದೇವಸ್ಥಾನಕ್ಕೆ ಕರೆದುಕೊಂಡು ಹೋದರು. ಅವಳೊಬ್ಬಳೇ ಮನೆಯಲ್ಲಿ ಇದ್ದಳು. ಸರಿಯಾಗಿ ನಾವು ಪೂಜೆಯನ್ನು ಮುಗಿಸಿಕೊಂಡು ಮನೆಗೆ ಹೋಗುವ ವೇಳೆಗೆ ಆ ಮನೆಯಿಂದ ಒಂದು ಹುಡುಗ ಹೊರಗಡೆ ಬರುತ್ತಿದ್ದ. ಅವನು ಬಟ್ಟೆಯನ್ನು ಕೂಡ ಸರಿಯಾಗಿ ಹಾಕಿರಲಿಲ್ಲ. ಕಾರಣ ಕೇಳಿದಾಗ ಅವನು ನಾಚುತ್ತಾ ಹೊರಟು ಹೋದ. ಸೆಕ್ಯೂರಿಟಿ ಹತ್ತಿರ ವಿಚಾರಿಸಿದೆವು, ಅವನು ಯಾಕೆ ಒಳಗಡೆ ಬಂದಿದ್ದ ಅಂತ ಕೇಳಿದರೆ ಅದಕ್ಕೆ ಅವನು ಚಿಕ್ಕಮ್ಮ ಅವರು ಒಳಗಡೆ ಬಿಡಲು ಹೇಳಿದರು. ಇಷ್ಟೇ ಅಲ್ಲ, ಪ್ರತಿ ಬಾರಿ ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಆ ಹುಡುಗ ಬಂದು ಹೋಗುತ್ತಾನೆ. ಇಬ್ಬರು ಮನೆಯ ಬಾಗಿಲನ್ನು ಗಟ್ಟಿಯಾಗಿ ಹಾಕಿರುತ್ತಾರೆ. ಈ ರೀತಿ ಇಲ್ಲಸಲ್ಲದ ಮಾತನ್ನು ಹಾಡುತ್ತಿದ್ದ. ಅಷ್ಟರಲ್ಲಿ ನನ್ನ ಹಳೆಯ ಸೆಕ್ಯೂರಿಟಿಯ ಕೆನ್ನೆಗೆ ಹೊಡೆದ. ಏನೂ ಮಾತನಾಡದೆ ಮನೆಯೊಳಗಡೆ ಹೋದಾಗ ಅವಳು ರೂಮಿನಲ್ಲಿ ಮಲಗಿದ್ದಳು. ಜೋರಾಗಿ ಕಿರುಚಿದ. ಅವಳು ಹೊರಗೆ ಬಂದಾಗ ಎಷ್ಟು ದಿನದಿಂದ ಈ ರೀತಿಯ ಕೆಟ್ಟ ಕೆಲಸ ಮಾಡುತ್ತಿದ್ದೆ ಅಂತ ಹೇಳಿದ. ಅಷ್ಟರಲ್ಲಿ ಯಜಮಾನಿ ಅಮ್ಮ ಅವರು ಅವಳ ಕೆನ್ನೆಗೆ ಹೊಡೆದರು. ನನ್ನ ಮಗನಿಗೆ ಮೋಸ ಮಾಡುವ ಉದ್ದೇಶ ನಿನಗೆ ಇದ್ದರೆ ಏಕೆ ಮದುವೆ ಆದೆ? ಅಮ್ಮ ಓಡಿ ಬಂದವಳು ಮಗಳು ಮದುವೆ ಆದ ಮೇಲೆ ಓಡಿ ಹೋಗುತ್ತಾಳೆ. ಈ ರೀತಿ ಕೆಟ್ಟ ಕೆಟ್ಟ ಮಾತನ್ನು ಹಾಡುತ್ತಿದ್ದರು. ನನಗೆ ಕೇಳಲು ಸಾಧ್ಯವಾಗದೆ ಜೋರಾಗಿ ಕಿರುಚಿದೆ. ಇದೇ ಮೊದಲ ಬಾರಿ ನಾನು ಇಷ್ಟು ಜೋರಾಗಿ ಮಾತನಾಡಿದ್ದು. ಮನೆಯಲ್ಲಿ ಎಲ್ಲರೂ ಶಾಂತವಾದರೂ ಒಂದು ಕ್ಷಣ ಏನು ನಡೆಯುತ್ತದೆ ಅಂತ ತಿಳಿಯುತ್ತಿಲ್ಲ. ಯಜಮಾನಪ್ಪ ಅವರು ಕೂಡ ಮನೆಗೆ ಬಂದರು. ಆಗ ನಾನು ಅವರಿಗೆ ಹೇಳಿದೆ, ಇಷ್ಟು ದಿನ ನಾನು ನಿಮ್ಮ ಸತ್ಯವನ್ನು ಮಡಿಲಿನಲ್ಲಿ ಇಟ್ಟುಕೊಂಡಿದ್ದೇನೆ. ಅದನ್ನು ಹೇಳಿಬಿಡುತ್ತೇನೆ. ಇನ್ನು ತಡೆಯುವುದರಲ್ಲಿ ಯಾವುದೇ ಅರ್ಥವಿರುವುದಿಲ್ಲ. ಬದುಕು ಮುಗಿದು ಹೋಗುತ್ತದೆ. ಆದರೆ ಕಷ್ಟಪಡುವವರು ಕಷ್ಟಪಡುತ್ತಲೇ ಇರುತ್ತಾರೆ. ನಮ್ಮ ಮಗಳು ಓಡಿ ಬಂದವಳ ಮಗಳಲ್ಲ ಅಂತ ಇವರ ಬಳಿ ಹೇಳಿ. ನಮ್ಮ ಮಗಳು ಅಂದರೆ ನೀವಿಬ್ಬರು ಅಕ್ರಮ ಸಂಬಂಧವನ್ನು ಇಟ್ಟುಕೊಂಡಿದ್ದರ ಫಲದ ಮಗಳೇ ಇವಳು. ಅದಕ್ಕೆ ಇವಳು ಕೂಡ ಅಕ್ರಮ ಸಂಬಂಧ ಇಟ್ಟುಕೊಳ್ಳುತ್ತಾಳೆ. ಅವಳ ರಕ್ತ ಅದೇ ತಾನೆ? ಆಗ ಅಪ್ಪ ಅವರು ಜೋರಾಗಿ ಕಿರುಚಿದರು. ನಿನಗೆ ನಿನ್ನ ರಕ್ತ ಯಾವುದು ಅಂತ ತಿಳಿಯುತ್ತಿಲ್ಲವೇ? ಅವಳು ನಿನ್ನ ಮಗಳು, ನಿನ್ನ ಮತ್ತು ನನ್ನ ಮಗಳು. ನಾವಿಬ್ಬರು ತುಂಬಾ ವರ್ಷಗಳು ಮಕ್ಕಳು ಆಗದೇ ಇದ್ದಿದ್ದಕ್ಕೆ ಸರೋಗಸಿ ಪ್ರಯತ್ನಿಸಿದೆವು. ಆಗ ಹುಟ್ಟಿದ ಮಗಳೇ ಅವಳು. ಸರೋಗಸಿ ಮದರ್ ಮುಖವನ್ನು ನೀನು ನೋಡಿಲ್ಲ. ಸರೋಗಸಿ ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ಕೆಲಸದವಳೆ. ನಿಮ್ಮ ತಂದೆ ತಾಯಿ ನಿನ್ನ ತಲೆಯಲ್ಲಿ ತುಂಬಿದ್ದರು. ಹೆಣ್ಣು ಮಗುವಾದರೆ ನನ್ನ ಜಾತಕದಲ್ಲಿ ದೋಷವಿದ್ದು ತೊಂದರೆ ಆಗುತ್ತದೆ. ಹುಟ್ಟಿದರೆ ಗಂಡು ಮಗು, ಇಲ್ಲವಾದರೆ ಬೇಡ ಅಂತ ಹೇಳಿದ್ದು ನೆನಪಿದೆಯಾ? ನಿನ್ನ ಅಪ್ಪ ಅಮ್ಮ ಏನು ಮಾಡಲು ಕೂಡ ಹಿಂಜರಿಯುವುದಿಲ್ಲ. ಅವರು ಜಾತಕ, ಶಾಸ್ತ್ರ, ಸಂಪ್ರದಾಯ ಅಷ್ಟೊಂದು ನಂಬುತ್ತಾರೆ. ಮಗುವಿಗೆ ತೊಂದರೆ ಮಾಡುತ್ತಾರೆ ಅನ್ನುವ ಉದ್ದೇಶದಿಂದ ಮಗು ಯಾವುದು ಅಂತ ತಿಳಿಯುವವರೆಗೂ ಕೆಲಸದವಳನ್ನು ಈ ಊರಿನಿಂದ ದೂರ ಇಟ್ಟಿದ್ದೆ. ನಂತರ ಹೆಣ್ಣು ಮಗು ಅಂತ ತಿಳಿದ ಮೇಲೆ ನಿನ್ನ ಮಡಿಲಿಗೆ ಕೊಟ್ಟರೆ ನಿನ್ನಲ್ಲಿರುವ ಕೋಪ, ದ್ವೇಷದಿಂದ ಆ ಮಗುವಿಗೆ ತೊಂದರೆ ಆಗುತ್ತದೆ ಅನ್ನುವ ಭಾವನೆಯಿಂದ ಅವಳೇ ಸಾಗಿದಳು. ಕೊನೆಗೆ ಆ ಮಗುವನ್ನು ನಾನು ನೋಡಬೇಕು ಅಂತ ಇಷ್ಟಪಟ್ಟಿದ್ದಕ್ಕೆ ಅಲ್ಲಲ್ಲೇ ಕರೆದುಕೊಂಡು ಬರುತ್ತಿದ್ದಳು. ನಂತರ ನನ್ನ ಗಂಡ ನನಗೆ ಮೋಸ ಮಾಡಿ ಹೋದ. ಇಲ್ಲೇ ಇರುತ್ತೇನೆ ದಿನಪೂರ್ತಿ ಕೆಲಸಕ್ಕೆ ಸೇರಿಕೊಂಡು ನೆನಪಿದೆಯೇ? ಅವಳು 1 ವರ್ಷಕ್ಕಿಂತ ಹೆಚ್ಚು ಸಮಯದ ಕಾಲ ರಜೆ ತೆಗೆದುಕೊಂಡಿದ್ದಳು. ಆಗ ಹುಟ್ಟಿದ್ದವಳೇ ನಮ್ಮ ಮಗಳು. ಆಗ ನನ್ನ ಮಗಳು ಬಂದು ಕೇಳಿದಳು, ನಾನು ಅವರ ಮಗಳಾದರೆ ನನ್ನ ಗಂಡ ಕೂಡ ಅವರ ಮಗ. ನಾವಿಬ್ಬರು ಅಣ್ಣ ತಂಗಿ ಆಗಿದ್ದರೆ
ಅದು ಇನ್ನೂ ಪಾಪ ಅಲ್ಲವೇ ಅಂತ ಅಳಲು ಶುರು ಮಾಡಿದಳು. ಆಗ ನಾನು ಹೇಳಿದೆ, ಇಲ್ಲ, ನಿನ್ನ ಗಂಡ ಅವರ ಸಾಕು ಮಗ. ಅವನು ಈ ಮನೆಗೆ ಬರೋದರ ಒಳಗೆ ಸ್ವಲ್ಪ ದೊಡ್ಡವನಾಗಿದ್ದ. ಅವನಿಗೆ ಗೊತ್ತು, ಅಮ್ಮ ಅವರ ಅಣ್ಣನ ಮಗ ಅವನು, ಅಂದರೆ ನಿನ್ನ ಸೋದರ ಮಾವನ ಮಗ. ನಿನಗೆ ವರಸೆ. ಯಾವುದೇ ಚಿಂತೆ ಮಾಡಬೇಡ. ಸುಂದರವಾಗಿ ಇಬ್ಬರು ಸಂಸಾರ ಮಾಡಿ. ಈ ಮನೆಯ ಯಜಮಾನಿ ನೀನು ಹುಟ್ಟಿದಾಗ ಆಗರ್ಭ ಶ್ರೀಮಂತಳಾಗಿದ್ದರು. ನನ್ನ ಮಡಿಲಿಗೆ ಬಂದು ಬಡವಳಾದೆ, ನನ್ನನ್ನು ಕ್ಷಮಿಸು ಅಂತ ನನ್ನ ಮುದ್ದು ರಾಜಕುಮಾರಿಯ ಕೈಯನ್ನು ಹಿಡಿದುಕೊಂಡೆ. ಅವಳು ನನ್ನನ್ನು ಗಟ್ಟಿಯಾಗಿ ಬಾಚಿ ತಬ್ಬಿಕೊಂಡಳು. ಕೃಷ್ಣನಿಗೆ ದೇವಕಿ ಸ್ವಂತ ತಾಯಿಯಾದರೂ ಸಾಕು ತಾಯಿ ಯಶೋದೆ ಮೇಲೆ ಅಪಾರ ಪ್ರೀತಿ ಅಲ್ಲವೇ? ನನಗೂ ಕೂಡ ಹಾಗೆ. ನೀನೇ ನನಗೆ ಸ್ಪೆಷಲ್ ಅಂತ ಹೇಳಿದಳು. ಅಷ್ಟರಲ್ಲಿ ನಮ್ಮ ಮನೆಯ ಯಜಮಾನಿ ಅಮ್ಮ ಅವರು ನನ್ನ ಬಳಿ ಬಂದು ನನಗೆ ಒಂದೇ ಒಂದು ಮಾತು ಹೇಳಿಲ್ಲ. ನನ್ನ ಮಗಳಿಗೆ ನೀನು ಪ್ರೀತಿ ವಾತ್ಸಲ್ಯ ನೀಡಿದೆ. ಇಲ್ಲಮ್ಮ, ತುಂಬಾ ಬಾರಿ ಹೇಳಲು ಪ್ರಯತ್ನಿಸಿದೆ. ನೀವು ಹೇಳುತ್ತಾ ಇದ್ದಿದ್ದು ಒಂದು ಬಾರಿ ನಮಗೆ ಹೆಣ್ಣು ಮಗುವಾದರೆ ನಮ್ಮ ವಂಶಕ್ಕೆ, ನನ್ನ ಗಂಡನಿಗೆ ತುಂಬಾ ತೊಂದರೆ ಆಗುತ್ತದೆ ಅಂತ. ಆದರೆ ಗಂಡು ಮಗುವಾಗಲಿ, ಇಲ್ಲವಾದರೆ ಬೇಡ. ಈ ರೀತಿಯ ಮೂಢನಂಬಿಕೆ ಮಾತುಗಳನ್ನು ಹೇಳುತ್ತಿದ್ದೀರಿ. ಅಕಸ್ಮಾತ್ ಆ ಮಗು ನಿಮ್ಮ ಮಡಿಲಿಗೆ ಬಂದ ಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಅವಳೇ ಕಾರಣ ಅಂತ ಮನೆಯಿಂದ ದೂರ ಕಳಿಸಿದರೆ ಅಥವಾ ಆ ಮಗುವಿಗೆ ತೊಂದರೆ ಮಾಡಿದರೆ ಅನ್ನುವ ಭಯವಿತ್ತು. ಅಪ್ಪ ಅವರು ಕೂಡ ಯಾವುದೇ ವಿಷಯವನ್ನು ಹೇಳಬಾರದು ಅಂತ ನನ್ನ ಬಳಿ ಆಣೆ ಮಾಡಿಸಿಕೊಂಡಿದ್ದರು. ಆದರೂ ಕೂಡ ನಾನು ಪ್ರಯತ್ನಿಸಿದೆ. ಧೈರ್ಯ ಮಾತ್ರ ಬರಲಿಲ್ಲ. ಕ್ಷಮಿಸಿ ಅಂತ ಹೇಳಿದೆ. ಕೊನೆಗೆ ಅಮ್ಮ ಮಗಳು ಇಬ್ಬರೂ ಕೂಡ ಪರಸ್ಪರ ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಅವರ ಪ್ರೀತಿಯನ್ನು ಹಂಚಿಕೊಂಡರು. ಅಪ್ಪ ಅವರು ಬಂದು, ನೀನು ಹೆಣ್ಣು ಮಗು ಹುಟ್ಟಿದರೆ ದರಿದ್ರ ಅಂತ ಭಾವಿಸಿದೆ. ಆದರೆ ಇವಳು ಹುಟ್ಟಿದ ಮೇಲೆ ನನ್ನ ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ದು, ನಾನು ತುಂಬಾ ಆಸ್ತಿ ಸಂಪಾದನೆ ಮಾಡಿದ್ದು, ನಮ್ಮ ಬದುಕಿನ ಅದೃಷ್ಟ ಲಕ್ಷ್ಮಿ ಇವಳು. ನಿನ್ನ ಹಠ ಸ್ವಭಾವದಿಂದ ನಾನು ಭಯಪಟ್ಟೆ. ನನ್ನನ್ನು ಕ್ಷಮಿಸು ಅಂತ ಪರಸ್ಪರ ಒಬ್ಬರಿಗೊಬ್ಬರು ಕ್ಷಮೆಯನ್ನು ಕೇಳಿಕೊಂಡರು. ಈಗ ಅವರ ಸಂಸಾರ ಸಂಪೂರ್ಣವಾಗಿದೆ. ಅಪ್ಪ ಅವರು, ಅಮ್ಮ ಅವರು, ಅವರ ಮಗಳು, ಅಳಿಯ ಸಂಬಂಧಗಳ ತಾತ್ಪರ್ಯ ಎಲ್ಲರಿಗೂ ಅರ್ಥವಾಗಿದೆ. ನಾನು ನಮ್ಮ ಊರಿಗೆ ಹೋಗುತ್ತೇನೆ, ನಾನು ಬಂದ ಕೆಲಸ ಮುಗಿಯಿತು ಅಂತ ಹೇಳಿದೆ. ಆದರೆ ನನ್ನ ಮಗಳು ಬಿಡಲಿಲ್ಲ. ಕೃಷ್ಣ ಯಶೋದೆಯಿಂದ ದೂರ ಇದ್ದು ತುಂಬಾ ನೋವು ಪಟ್ಟ. ನನಗೆ ಆ ನೋವನ್ನು ಕೊಡಬೇಡ ಅಂತ ಅಳುತ್ತಿದ್ದಳು. ಬೇರೆ ಊರಿಗೆ ಹೋಗುವ ಯೋಚನೆಯನ್ನು ಬಿಟ್ಟು ಎಲ್ಲರೂ ಈಗ ಒಂದೇ ಮನೆಯಲ್ಲಿ ಸುಖವಾಗಿ ಇದ್ದೇವೆ. ನನ್ನ ಮುದ್ದು ಮಗಳಿಗೆ ವರ್ಷ ತುಂಬುವುದರ ಒಳಗೆ ಮುದ್ದಾದ ಗಂಡು ಮಗು ಜನ್ಮಿಸಿದ. ಈಗ ಅವನನ್ನೂ ಕೂಡ ನಾನೇ ಸಾಕುತ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.